ನಮಸ್ಕಾರ ಎಲ್ರಿಗೂ. ಇವತ್ತಿನ ಕ್ಲಾಸಲ್ಲಿ ನಾವು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಫಸ್ಟ್ ಒನ್, ಅನುಭೋಗಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳ ಅನುಭೋಗದಿಂದ ಪಡೆಯುವ ತುಷ್ಟಿಗುಣವನ್ನ ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಇಲ್ಲಿ ಒಂದು ನಿರ್ದಿಷ್ಟ ಸಮಯ ಇರ್ತದ, ಜೊತೆಗೆ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳ ಅನುಭೋಗ ಇರ್ತದ, ಅದರಿಂದ ಪಡಿತಕ್ಕಂಥ ತುಷ್ಟಿಗುಣವನ್ನ ನಾವು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್, ಸೀಮಾಂತ ತುಷ್ಟಿಗುಣ. ಅನುಭೋಗಿಯು ಅನುಭೋಗಿಸಿದ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಅಂತಂದ್ರೆ ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ನೋಡಿದ್ವಿ. ಸೊ ಆ ನಿಯಮದಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ಯಾವ ರೀತಿಯಾಗಿ ಬದಲಾವಣೆ ಆಗ್ತವ, ಯಾವ ರೀತಿ ಏರಿಕೆ ಆಗ್ತದೆ, ಯಾವ ರೀತಿ ಇಳಿಕೆ ಆಗ್ತದೆ ಅನ್ನೋದನ್ನ ಅಲ್ಲಿ ನೋಡಿದ್ವಿ. ಸೊ ಹೆಚ್ಚುವರಿ ಘಟಕ ಅಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಸರಕಿರ್ತದ, ಆ ನಿರ್ದಿಷ್ಟ ಪ್ರಮಾಣದ ಸರಕಿನಲ್ಲಿ ಒಂದೊಂದೇ ಘಟಕಗಳನ್ನು ಸೇವಿಸ್ತಾ ಹೋದಂತೆ ಒಟ್ಟು ತುಷ್ಟಿಗುಣ ನಮಗಿಲ್ಲಿ ಏರ್ಮುಖ ಆಗ್ತದೆ. ಆ ಎಲ್ಲಾ ಘಟಕಗಳನ್ನ ಸೇವಿಸಿದಾಗ ದೊರೆತಕ್ಕಂಥ ತುಷ್ಟಿಗುಣವನ್ನ ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಪ್ರತಿ ಒಂದೊಂದೇ ಘಟಕಗಳನ್ನ ಸೇವಿಸಿದಾಗ ದೊರೆತಕ್ಕಂಥ ತುಷ್ಟಿಗುಣವನ್ನ ಸೀಮಾಂತ ತುಷ್ಟಿಗುಣ, ಅಂದ್ರೆ ಹೆಚ್ಚುವರಿ ಘಟಕಗಳಿಂದ ದೊರೆತಕ್ಕಂಥ ತುಷ್ಟಿಗುಣವನ್ನ ನಾವಿಲ್ಲಿ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್, ಅನುಭೋಗದ ಪ್ರಮಾಣ ಹೆಚ್ಚಾದಾಗ ಒಟ್ಟು ತುಷ್ಟಿಗುಣ ಹೆಚ್ಚಳ ಆಗ್ತದ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ. ಸೊ ಘಟಕಗಳನ್ನ ಒಂದು 5 ಘಟಕಗಳನ್ನ ನೋಡಿದ್ವಿ. ಸೊ ಆ ಘಟಕಗಳು ಜೊತೆಗೆ ಟೋಟಲ್ ಯುಟಿಲಿಟಿ ಅಂಡ್ ಮಾರ್ಜಿನಲ್ ಯುಟಿಲಿಟಿ ನೋಡಿದ್ವಿ, ಅಂದ್ರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳನ್ನ ನೋಡಿದ್ವಿ. ಸೊ 12, 18, 22, 24, 24, 22 ಮೈನಸ್ ಈ ರೀತಿಯಾದಂತ ತುಷ್ಟಿಗುಣವನ್ನ ನೋಡಿದ್ವಿ. ಅಂದ್ರೆ ಅನುಭೋಗದ ಪ್ರಮಾಣ ಹೆಚ್ಚಾದಾಗ ಒಟ್ಟು ತುಷ್ಟಿಗುಣ ಏನಾಗ್ತದ, ಹೆಚ್ಚಳ ಆಗ್ತದ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೆಚ್ಚಳ ಆಗಿರ್ತಕ್ಕಂಥದ್ದು ನಮ್ ಗಮನಕ್ಕೆ ಬರ್ತದೆ. ಸೊ ಈ ರೀತಿಯಾಗಿ ಒಂದೊಂದೇ ಸರಕನ್ನ ಅನುಭವಿಸ್ತಾ ಹೋದಂತೆ ಅದರಿಂದ ದೊರೆತಕ್ಕಂಥ ಒಟ್ಟಾರೆ ತುಷ್ಟಿಗುಣ ಏರುಮುಖವಾಗ್ತದ ಅನ್ನೋದು ನಮಗಿಲ್ಲಿ ಕಂಡು ಬರ್ತದ. ಜೊತೆಗೆ ಸೀಮಾಂತ ತುಷ್ಟಿಗುಣ ಏನಾಗ್ತದ, ಅನುಭೋಗದ ಪ್ರಮಾಣದ ಹೆಚ್ಚಳದೊಡನೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತದ. ಲಾಸ್ಟ್ ಅಲ್ಲಿ ನಾವು ಎಕ್ಸಾಂಪಲ್ ಅನ್ನು ನೋಡಿದ್ವಿ. ಸೊ ಸೀಮಾಂತ ತುಷ್ಟಿಗುಣ ಕೂಡ 12 ಇತ್ತು, ನಂತರ 6, 4, 2, 0, -2 ಈ ರೀತಿಯಾಗಿ ಇಳಿಕೆ ಆಗಿರುವುದನ್ನ ನಾವು ಲಾಸ್ಟ್ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಾಗ ನೋಡಿದ್ವಿ. ಯಾಕೆ, ಇದು ಹೆಚ್ಚುವರಿ ಘಟಕವನ್ನ ಸೇವಿಸ್ತಾ ಹೋದಂತೆ ಅದರಿಂದ ಸಿಗ್ತಕ್ಕಂಥ ಬಯಕೆಯ ತೀವ್ರತೆ ನಮಗೇನಾಗ್ತದ, ಕಡಿಮೆ ಆಗ್ತದ. ಆ ಕಾರಣದಿಂದ ಇಲ್ಲಿ ಇಳಿಮುಖವಾಗಿದೆ ಅನ್ನೋದು ನಮ್ಗೆ ಕಂಡು ಬರ್ತದೆ. ಸೊ ಅನುಭೋಗದ ಪ್ರಮಾಣದ ಹೆಚ್ಚಳದೊಡನೆ ಸೀಮಾಂತ ತುಷ್ಟಿಗುಣ ಏನಾಗ್ತದ, ಕಡಿಮೆ ಆಗ್ತದ ಅನ್ನೋದು ಕಂಡು ಬರ್ತದೆ. ಸೊ ನೆಕ್ಸ್ಟ್ ಒನ್, ಅನುಭೋಗಿ 10 ಮಾವಿನ ಹಣ್ಣುಗಳನ್ನ ಅನುಭೋಗಿಸಿದಾಗ ಲಭ್ಯ ಆಗ್ತಕ್ಕಂಥ ಒಟ್ಟಾರೆ ಸಿಗುವ ತುಷ್ಟಿಗುಣ ಏನಾಗಿರ್ತದ, ಒಟ್ಟು ತುಷ್ಟಿಗುಣ. ಈಗ ಆಲ್ರೆಡಿ ಹೇಳ್ದಂಗೆ ಇಷ್ಟು ಹಣ್ಣುಗಳನ್ನ ಸೇವಿಸಿದಾಗ ಸಿಗ್ತಕ್ಕಂಥ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ ಅಂತ ಹೇಳ್ತೀವಿ. ಈ 10 ಹಣ್ಣುಗಳ ನಂತರ ಮತ್ತೊಂದು ಹಣ್ಣನ್ನ ಸೇವಿಸಿದಾಗ ದೊರೆತಕ್ಕಂಥ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಂದು ಘಟಕದ ಸೇವನೆಯಿಂದ ದೊರೆತಕ್ಕಂತಹ ತುಷ್ಟಿಗುಣವನ್ನ ನಾವಿಲ್ಲಿ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಸೊ ನಂತರ ಇಲ್ಲಿ ಒಟ್ಟು ತುಷ್ಟಿಗುಣವನ್ನು ನಾವು TU = MU1 MU + MU2 + MU3 ಸೊ ಆನ್ ಅಂತ ಈ ಸೂತ್ರದಿಂದ ಕಂಡು ಹಿಡಿತೀವಿ. ಸೊ ಇಲ್ಲಿ TU ಅಂದ್ರೆ ಟೋಟಲ್ ಯುಟಿಲಿಟಿ, ಇದು ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ, ಇದು ಒಟ್ಟು ತುಷ್ಟಿಗುಣದ ವ್ಯತ್ಯಾಸವನ್ನ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥ ಈ ಎಲ್ಲಾ ಘಟಕಗಳನ್ನ, ಸೀಮಾಂತ ತುಷ್ಟಿಗುಣಗಳ ಎಲ್ಲಾ ಘಟಕಗಳನ್ನ ಸೇರಿಸಿದಾಗ ನಮ್ಗೆ ಏನಾಗ್ತದ, ಒಟ್ಟು ತುಷ್ಟಿಗುಣ ದೊರೀತದ ಅನ್ನೋದನ್ನ ಈ ಸೂತ್ರದ ಮೂಲಕ ತಿಳ್ಕೊಳ್ಬಹುದು. ನಂತರ ಸೀಮಾಂತ ತುಷ್ಟಿಗುಣ MUN = TUN - TUN - 1 ಅಂತ ಹೇಳ್ತೀವಿ. ಒಟ್ಟು ತುಷ್ಟಿಗುಣಗಳ ಸಂಖ್ಯೆ ಮತ್ತು ಆ ತುಷ್ಟಿಗುಣಗಳ ಸಂಖ್ಯೆದಾಗ ನಾವೇನ್ ಮಾಡ್ಬೇಕು, ಒಂದೊಂದೇ ಹಣ್ಣನ್ನ ಏನ್ ಸೇವನೆ ಮಾಡ್ತೀವಿ ಅದನ್ನ ಮೈನಸ್ ಮಾಡುವುದರ ಮೂಲಕ ನಾವೇನ್ ಮಾಡಬಹುದು, ಸೀಮಾಂತ ತುಷ್ಟಿಗುಣವನ್ನ ಅಳತೆ ಮಾಡಬಹುದು ಅಂತ ಹೇಳ್ಬೋದು. ಸೊ ನಂತರ ಒಟ್ಟು ತುಷ್ಟಿಗುಣದ ರೇಖೆ ಇಳಿಮುಖ ದರದಲ್ಲಿ ಏರ್ತಾ ಇದ ಅಂತ ಹೇಳಾಗ್ತದ. ಈಗ ಈ ರೀತಿಯಾದಂತಹ ಚಿತ್ರವನ್ನ ನಾವಿಲ್ಲಿ ನೋಡೋದು. ಸೊ ಈ ರೇಖೆ ಇಳಿಮುಖ ದರದಲ್ಲಿ ಏನಾಗ್ತದ, ಏರಿಕೆ ಆಗಿರ್ತದ. ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಾಗ ನೋಡಿದ್ವಿ. ಒಟ್ಟು ತುಷ್ಟಿಗುಣದ ರೇಖೆ ಏನಾಗಿತ್ತು, ಈ ರೀತಿಯಾಗಿ ಏರಿ
ಒಂದ್ ಕಡೆ ತಟಸ್ಥವಾಗಿ ನಂತರ ಏನಾಗಿತ್ತು ಇಳಿಮುಖವಾಗ್ತಾ ಹೋಗಿತ್ತು. ಇದು ಒಟ್ಟು ತುಷ್ಟಿಗುಣದ ರೇಖೆ ಆರಂಭದಿಂದಲೂ ಏರುಮುಖವಾಗಿರ್ತಕ್ಕಂಥ ಲಕ್ಷಣವನ್ನು ಹೊಂದಿರತಕ್ಕಂಥದ್ದು ಒಟ್ಟು ತುಷ್ಟಿಗುಣದ ರೇಖೆ. ಮತ್ತು ಸೀಮಾಂತ ತುಷ್ಟಿಗುಣದ ರೇಖೆ ಪ್ರಾರಂಭದಿಂದಲೂ ಇಳಿಮುಖವಾಗಿದೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅದೇ ಪಾಯಿಂಟ್ ನಿಂದ ಈ ರೀತಿಯಾಗಿ ಇಳಿಮುಖ ದರದಲ್ಲಿ ಹೋಗ್ತಾ ಇರೋದು ಸೀಮಾಂತ ತುಷ್ಟಿಗುಣದ ರೇಖೆ ಅಂತ ಹೇಳ್ತೀವಿ. ಯಾವಾಗ OS ಅಕ್ಷವನ್ನ ತಲುಪ್ತದ ಆಗ ಕಾನ್ಸ್ಟೆಂಟ್ ಆಗ್ತದ ಒಟ್ಟು ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ ಯಾವಾಗ OX ಅಕ್ಷವನ್ನ ತಲುಪ್ತದ ಆಗ ಒಟ್ಟು ತುಷ್ಟಿಗುಣ ಕಾನ್ಸ್ಟೆಂಟ್ ಆಗ್ತದ. ಯಾವಾಗ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗ್ತದೋ ಆಗ ಒಟ್ಟು ತುಷ್ಟಿಗುಣ ಇಳಿಮುಖವಾಗ್ತಾ ಹೋಗ್ತದ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇದಿಷ್ಟು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸ. ಇದು 4 ಮಾರ್ಕ್ಸ್ಗೆ ಬೀಳ್ತಕ್ಕಂಥ ಪ್ರಶ್ನೆ. ಸೊ ಈಗ ನೆಕ್ಸ್ಟ್ ಬದಲಿ ಸರಕು ಮತ್ತು ಪೂರಕ ಸರಕುಗಳ ವ್ಯತ್ಯಾಸಗಳನ್ನು ನೋಡೋಣ. ಸೊ ಇವಾಗ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಆ ಪ್ರಕಾರ ಫಸ್ಟ್ ಒಂದು ನಿರ್ದಿಷ್ಟ ಬಯಕೆಯನ್ನ ವಿವಿಧ ವಸ್ತುಗಳಿಂದ ಈಡೇರಿಸಿಕೊಳ್ಳುವಂತಹ ಸರಕುಗಳನ್ನ ಬದಲಿ ಸರಕುಗಳು ಅಂತ ಕರಿತೀವಿ. ಹಂಗಂದ್ರೆ ಒಂದು ನಿರ್ದಿಷ್ಟ ಬಯಕೆಯನ್ನ ತೃಪ್ತಿಪಡಿಸಿಕೊಳ್ಳಲಿಕ್ಕೆ ಒಂದು ಸರಕಿಗೆ ಬದಲಿಯಾಗಿ ಬಳಸ್ತಕ್ಕಂಥ ಇನ್ನಿತರ ಸರಕುಗಳನ್ನ ಬದಲಿ ಸರಕುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಫಿ ಮತ್ತು ಟೀ ಅಂದ್ರೆ ಕಾಫಿ ಬೋರ್ ಅಂದಾಗ ನಾವೇನ್ ಮಾಡ್ಬೋದು, ಟೀ ಅನ್ನ ಯೂಸ್ ಮಾಡಬಹುದು, ಕುಡಿಬಹುದು. ಅಥವಾ ಮೆರಿಂಡಾ ಅಥವಾ ಮಾಜಾ ಅಂದ್ರೆ ಇದು ಬೋರ್ ಆದಾಗ ಇದು ಟೇಸ್ಟ್ ಅನ್ನ ನಾವು ನೋಡ್ತೀವಿ. ಜೊತೆಗೆ ವಿದ್ಯುತ್ ಬಿಲ್ ಜಾಸ್ತಿ ಬರ್ತದ ಅಂತ ನಾವೇನ್ ಮಾಡ್ಬೋದು, ಸೋಲಾರ್ ಅನ್ನ ಅಳವಡಿಸಿಕೊಳ್ಳಬಹುದು. ಅಂದ್ರೆ ಒಂದು ವಸ್ತುವಿಗೆ ಬದಲಿಯಾಗಿ ಬಳಸ್ತಕ್ಕಂತ ಇನ್ನೊಂದು ವಸ್ತುಗಳನ್ನ ನಾವು ಬದಲಿ ಸರಕುಗಳು ಅಂತ ಕರಿತೀವಿ. ಸೊ ಅದೇ ರೀತಿ ಪೂರಕ ಸರಕುಗಳ ಅಂದ್ರೆ ಏನು? ಈಗ ಒಂದು ನಿರ್ದಿಷ್ಟ ಬಯಕೆಯನ್ನ ಒಂದಕ್ಕಿಂತ ಅಧಿಕ ಸರಕುಗಳನ್ನ ಬಳಸಿಕೊಂಡು ಈಡೇರಿಸಿಕೊಂಡರೆ ಅವು ಪೂರಕ ಸರಕುಗಳು ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ನಿರ್ದಿಷ್ಟ ಬಯಕೆಯನ್ನ ತೃಪ್ತಿಪಡಿಸಿಕೊಳ್ಳಲಿಕ್ಕೆ ಒಟ್ಟಾಗಿ ಅನುಭವಿಸ್ತಕ್ಕಂತ ಒಂದಕ್ಕಿಂತ ಅಧಿಕ ಸರಕುಗಳನ್ನ ನಾವೇನಂತ ಕರಿತೀವಿ, ಪರಸ್ಪರ ಪೂರಕ ಸರಕುಗಳು ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಶೂ ಮತ್ತು ಸಾಕ್ಸ್, ಚಹಾ ಮತ್ತು ಸಕ್ಕರೆ, ಕಾರ್ ಮತ್ತು ಪೆಟ್ರೋಲ್, ಕಾರ್ ಅಂಡ್ ಪೆಟ್ರೋಲ್. ಅಂದ್ರೆ ಈಗ ನಾವಿಲ್ಲಿ ಕಾರನ್ನು ಓಡಿಸ್ಬೇಕಂದ್ರೆ ಅದಕ್ಕೆ ಪೆಟ್ರೋಲ್ ಆರ್ ಡೀಸೆಲ್ ಬೇಕೇ ಬೇಕು. ಚಹಾನ ಕುಡಿಬೇಕಂದ್ರೆ ನಾವು ಸಕ್ಕರೆಯನ್ನ ಬಳಕೆ ಮಾಡ್ಕೊಳ್ಳೇತೀವಿ. ಮತ್ತೆ ಶೂಸ್ ಅನ್ನ ಧರಿಸ್ಬೇಕಂದ್ರೆ ಸಾಕ್ಸ್ ಅನ್ನ ಅದಕ್ಕೆ ಮೊದಲು ವೇರ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಒಂದು ವಸ್ತುವನ್ನ ಉಪಯೋಗಿಸ್ಬೇಕಂದ್ರೆ ಅದರ ಜೊತೆಯಾಗಿ ಇನ್ನೊಂದು ವಸ್ತುವನ್ನ ಉಪಯೋಗಿಸಿಕೊಂಡರೆ ಅದಕ್ಕೆ ಪೂರಕ ಸರಕುಗಳು ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್, ಈ ಬದಲಿ ಸರಕುಗಳ ನಡುವೆ ಸ್ಪರ್ಧಾತ್ಮಕ ಬೇಡಿಕೆ ಇರ್ತದ. ಬದಲಿ ಸರಕುಗಳ ನಡುವೆ ಸ್ಪರ್ಧಾತ್ಮಕ ಬೇಡಿಕೆ ಇರ್ತದ. ಅಂದ್ರೆ ಈಗ ಒಂದ್ ವೇಳೆ ಕಾಫಿ ಬೆಲೆ ಹೆಚ್ಚಾಗ್ಬೋದು. ಕಾಫಿ ಬೆಲೆ ಹೆಚ್ಚಾದಾಗ ಟೀ ಕುಡಿದೇ ಇದ್ದವರು ಟೀಗೆ ತಮ್ಮ ಬೇಡಿಕೆಯನ್ನ ಹೆಚ್ಚಿಗೆ ಮಾಡ್ತಾರೆ. ವಿದ್ಯುತ್ ಬೆಲೆ ಹೆಚ್ಚಳ ಆದಾಗ ನಾವೇನ್ ಮಾಡ್ತೀವಿ, ಸೋಲಾರ್ ಅನ್ನ ಅಳವಡಿಸಿಕೊಳ್ತೀವಿ. ಅಂದ್ರೆ ಸೋಲಾರ್ಗೆ ಬೇಡಿಕೆ ಏನಾಗ್ತದ, ಹೆಚ್ಚಳ ಆಗ್ತದ. ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಹೆಚ್ಚಿರ್ತದ. ಸೊ ಬದಲಿ ಸರಕುಗಳು ಸ್ಪರ್ಧಾತ್ಮಕ ಬೇಡಿಕೆಯನ್ನು ಹೊಂದಿರುತ್ತವೆ ಅಂತ ಹೇಳಲಾಗ್ತದೆ. ಪೂರಕ ಸರಕುಗಳು ಜಂಟಿ ಬೇಡಿಕೆಯನ್ನು ಹೊಂದಿವೆ ಅಂತ ಹೇಳ್ತೀವಿ. ಯಾಕಂದ್ರೆ ಈ ವಸ್ತುವನ್ನ ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಈ ವಸ್ತು ಬೇಕೇ ಬೇಕು. ಹೀಗಾಗಿ ಎರಡೂ ವಸ್ತುವಿಗೆ ಏನಾಗ್ತದ, ಜಂಟಿಯಾಗಿ ಇಲ್ಲಿ ಬೇಡಿಕೆ ಬರ್ತದ. ಈಗ ಕಾರ್ ಅನ್ನು ಯೂಸ್ ಮಾಡ್ಬೇಕಂದ್ರೆ ಪೆಟ್ರೋಲ್ ಆರ್ ಡೀಸೆಲ್ ಅದಕ್ಕೆ ಬೇಕೇ ಬೇಕು. ಸೊ ಹೀಗಾಗಿ ಎರಡೂ ವಸ್ತುಗಳಿಗೆ ಏನಿದೆ, ಇಲ್ಲಿ ಜಂಟಿ ಬೇಡಿಕೆ ಇದೆ ಅಂತ ಹೇಳಾಗ್ತದೆ. ಸೊ ತದನಂತರ ಬೆಲೆ ಮತ್ತು ಅವುಗಳ ಬೇಡಿಕೆಯ ನಡುವೆ ಧನಾತ್ಮಕ ಸಂಬಂಧ ಇರ್ತೈತಿ ಅಂತ ಹೇಳ್ಬೋದು. ಯಾಕಂದ್ರೆ ಬದಲಿ ಸರಕುಗಳು ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಮತ್ತೊಂದು ವಸ್ತುವಿನ ಬೇಡಿಕೆ ಏನಾಗ್ತದ, ಹೆಚ್ಚಳ ಆಗ್ತದ. ಸೊ ಹೀಗಾಗಿ ಬೆಲೆ ಮತ್ತು ಬೇಡಿಕೆಯ ನಡುವೆ ಇಲ್ಲಿ ಧನಾತ್ಮಕ ಸಂಬಂಧವಿರ್ತದ ಅಂತ ಹೇಳ್ಬೋದು. ಸೊ ತದನಂತರ ಪೂರಕ ಸರಕುಗಳು ಒಂದು ವಸ್ತುವಿನ ಬೆಲೆ ಮತ್ತು ಅದರ ಪೂರಕ ವಸ್ತುವಿನ ಬೇಡಿಕೆಯ ನಡುವಿನ ಸಂಬಂಧ ವಿರುದ್ಧವಾಗಿರ್ತದ. ಇಲ್ಲಿ ಧನಾತ್ಮಕವಾದಂತ ಸಂಬಂಧವನ್ನ ಹೊಂದಿದ್ರೆ ಇಲ್ಲಿ ವಿರುದ್ಧವಾದಂತ ಸಂಬಂಧವನ್ನ ಹೊಂದಿರ್ತದೆ. ಯಾಕಂದ್ರೆ ಈಗ ಕಾರ್ ಇರ್ತಕ್ಕಂತಹ ವ್ಯಕ್ತಿ ಪೆಟ್ರೋಲ್ ಬೆಲೆ ಎಷ್ಟೇ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಅದಕ್ಕೆ ಹಾಕ್ಸಲೇಬೇಕು.
ಹೀಗಾಗಿ ಇವೆರಡೂರ ನಡುವಿನ ಸಂಬಂಧ ಏನಾಗಿರ್ತದ, ವಿರುದ್ಧವಾಗಿರ್ತದ ಅಂತ ಹೇಳ್ಬೋದು. ಈಗ ಸಕ್ಕರೆ ಬೆಲೆ ಹೆಚ್ಚಳ ಆದ್ರೆ ನಾವೇನ್ ಮಾಡ್ತೀವಿ, ಚಹಾದ ಬೆಲೆಯನ್ನ ಏರಿಕೆ ಮಾಡ್ತೀವಿ. ಸೊ ಈ ಚಹಾದ ಬೆಲೆ ಏರಿತು ಅಂತಂದ್ರೆ ನಾವು ಸಕ್ಕರೆಯನ್ನ ಕಡಿಮೆ ಮಾಡೋದಿಲ್ಲ. ಹೀಗಾಗಿ ಇಲ್ಲಿ ವಿರುದ್ಧವಾದಂತ ಸಂಬಂಧವನ್ನ ಹೊಂದಿವೆ ಅಂತ ಹೇಳ್ಬೋದು. ಸೊ ತದನಂತರ ಬದಲಿ ಸರಕುಗಳ ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಇಳಿಜಾರಾಗಿರ್ತದ. ಯಾಕಂದ್ರೆ ಧನಾತ್ಮಕ ಸಂಬಂಧವನ್ನ ಹೊಂದಿರ್ತದ. ಹೀಗಾಗಿ ಒಂದು ವಸ್ತುವಿನ ಬೆಲೆ ಏರಿದ್ರೆ ಅದರ ಬೇಡಿಕೆ ಕಡಿಮೆ ಆಗ್ತದ, ಮತ್ತೊಂದು ವಸ್ತುವಿನ ಬೇಡಿಕೆ ಹೆಚ್ಚಳ ಆಗ್ತದ, ಬೆಲೆ ಕಡಿಮೆ ಇರ್ತದ. ಹೀಗಾಗಿ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದ ಅಂತ ಹೇಳ್ಬೋದು. ಸೊ ಪೂರಕ ಸರಕುಗಳ ಬೇಡಿಕೆ ರೇಖೆ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದ. ಇಲ್ಲಿ ಚಹಾ ಮತ್ತು ಸಕ್ಕರೆ ಎಕ್ಸಾಂಪಲ್, ಕಾರ್ ಮತ್ತು ಪೆಟ್ರೋಲ್ ಎಕ್ಸಾಂಪಲ್ಸ್ ಅನ್ನ ನಾವಿಲ್ಲಿ ನೋಡಿದ್ವಿ. ಸೊ ಇದಿಷ್ಟು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ಇದು ಕೂಡ ನಿಮ್ಗೆ 4 ಮಾರ್ಕ್ಸ್ ಬರ್ತಕ್ಕಂತ ಪ್ರಶ್ನೆ. ನಂತರ ಈಗ ಕೆಳ ದರ್ಜೆಯ ಸರಕುಗಳು ಮತ್ತು ಸಾಮಾನ್ಯ ಸರಕುಗಳ ನಡುವಿನ ವ್ಯತ್ಯಾಸವನ್ನ ನೋಡೋಣ. ನೆಕ್ಸ್ಟ್ ಇವಾಗ ಸಾಮಾನ್ಯ ಸರಕು ಮತ್ತು ಕೆಳ ದರ್ಜೆಯ ಸರಕುಗಳನ್ನ ನೋಡೋಣ. ಸೊ ಈ ಸಾಮಾನ್ಯ ಸರಕು, ಕೆಳ ದರ್ಜೆಯ ಸರಕು ಕೂಡ ನಿಮಗೆ 4 ಮಾರ್ಕ್ಸ್ ಇರತಕ್ಕಂತ ಪ್ರಶ್ನೆ. ಇಲ್ಲಿ ಇತರ ಸ್ಥಿತಿಗತಿಗಳು ಸ್ಥಿರವಿದ್ದಾಗ ಒಂದು ಸರಕಿನ ಬೆಲೆ ಮತ್ತು ಬೇಡಿಕೆಯ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ, ಬೇಡಿಕೆಯ ಬಿಂಬಕ ಅಂತ ಕರಿತೀವಿ. ಸೊ ಒಂದು ಸರಕಿನ ಬಿಂಬಕ, ಒಂದು ಸರಕಿನ ಬೇಡಿಕೆ ಮತ್ತು ಬೆಲೆಯ ನಡುವಿನ ಸಂಬಂಧವನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಬೇಡಿಕೆಯ ಬಿಂಬಕ ಅಂತ ಕರಿತೀವಿ. ಸೊ ಈ ಬೇಡಿಕೆಯ ಬಿಂಬಕ ಒಂದು ಸರಕಿನ ಬೇಡಿಕೆ ಮತ್ತು ಬೆಲೆಯ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡುವುದಕ್ಕಿಂತ ಅನುಭೋಗಿಯ ಆದಾಯ ಮತ್ತು ಅನುಭೋಗಿಯ ಬೇಡಿಕೆ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡೋಣ. ಆ ಪ್ರಕಾರ ಸಾಮಾನ್ಯ ಸರಕು ಮತ್ತು ಕೆಳ ದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸವನ್ನ ನೋಡೋಣ. ಸೊ ಫಸ್ಟ್ ಇಲ್ಲಿ ಸಾಮಾನ್ಯ ಸರಕು. ಸೊ ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿಗಳ ಆದಾಯದ ಹೆಚ್ಚಳದೊಂದಿಗೆ ಹೆಚ್ಚಳವಾಗ್ತದ ಮತ್ತು ಅನುಭೋಗಿಯ ಆದಾಯದ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆಗೊಳ್ತದ ಅಂತ ಹೇಳ್ತದೆ. ಅಂದ್ರೆ ಅನುಭೋಗಿಯ ಆದಾಯ ಹೆಚ್ಚಳ ಆದ್ರೆ ಏನಾಗ್ತದ, ಇಲ್ಲಿ ಬೇಡಿಕೆ ಕೂಡ ಹೆಚ್ಚಳ ಆಗ್ತದ. ಅನುಭೋಗಿಯ ಆದಾಯ ಕಡಿಮೆ ಆಯಿತು ಅಂದ್ರೆ ಬೇಡಿಕೆ ಕೂಡ ಏನಾಗ್ತದ, ಕಡಿಮೆ ಆಗ್ತದ. ಸೊ ಇಂತಹದನ್ನ ನಾವು ಸಾಮಾನ್ಯ ಸರಕುಗಳು ಅಂತ ಕರಿತೀವಿ. ಸೊ ಈ ಸಾಮಾನ್ಯ ಸರಕುಗಳಿಗೆ ಉದಾಹರಣೆ ಅಂದ್ರೆ ನಾವು ದಿನನಿತ್ಯ ಬಳಸ್ತಕ್ಕಂತ ಹಣ್ಣುಗಳು, ತರಕಾರಿ ಆಗಿರಬಹುದು, ಬಟ್ಟೆ ಎಕ್ಸೆಟ್ರಾ. ಸೊ ಇಲ್ಲಿ ನಾವು ದಿನನಿತ್ಯದಲ್ಲಿ ಬಳಸ್ತಕ್ಕಂತಹ ವಸ್ತುಗಳನ್ನ ನಾವಿಲ್ಲಿ ಸಾಮಾನ್ಯ ಸರಕುಗಳು ಅಂತ ಕರಿಬಹುದು. ಸೊ ಕೆಳ ದರ್ಜೆಯ ಸರಕುಗಳು ಅಂತ ಬರ್ತದೆ. ಇಲ್ಲಿ ಕೆಳ ದರ್ಜೆಯ ಸರಕುಗಳ ಬೇಡಿಕೆ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆ ಆಗ್ತದ. ಇಲ್ಲಿ ಆದಾಯದ ಹೆಚ್ಚಳದೊಂದಿಗೆ ಹೆಚ್ಚಳ ಆಗ್ತಿತ್ತು, ಆದ್ರೆ ಇಲ್ಲಿ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆ ಆಗ್ತದ, ಆದಾಯದ ಕಡಿತದೊಂದಿಗೆ ಹೆಚ್ಚಳ ಆಗ್ತಕ್ಕಂತ ಲಕ್ಷಣವನ್ನ ಹೊಂದಿದೆ. ಸೊ ಇಲ್ಲಿ ಆದಾಯದ ಹೆಚ್ಚಳದೊಂದಿಗೆ ಏನಾಗ್ತದ, ಬೇಡಿಕೆ ಕಡಿಮೆ ಆಗ್ತದ, ಆದಾಯದ ಕಡಿತದೊಂದಿಗೆ ಬೇಡಿಕೆ ಏನಾಗ್ತದ, ಹೆಚ್ಚಳ ಆಗ್ತದ. ಇಂತಹ ಸರಕುಗಳನ್ನ ನಾವಿಲ್ಲಿ ಕೆಳ ದರ್ಜೆಯ ಸರಕುಗಳು ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಅಂತಂದ್ರೆ ಈಗ ಸಜ್ಜೆ, ನವಣೆ, ರಾಗಿ, ಸಿರಿಧಾನ್ಯಗಳು ಎಕ್ಸೆಟ್ರಾ. ಇಂತಹ ಸರಕುಗಳಿಗೆ ಏನಾಗ್ತದ, ಅನುಭೋಗಿಯ ಆದಾಯ ಹೆಚ್ಚಳ ಆದಾಗ ಬೇಡಿಕೆ ಕಡಿಮೆ ಆಗ್ತದ, ಅನುಭೋಗಿಯ ಆದಾಯ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳವಾಗ್ತದ. ಸೆಕೆಂಡ್ ಒನ್, ಆದಾಯದ ಪರಿಣಾಮ ಧನಾತ್ಮಕವಾಗಿರ್ತದ. ಅಂದ್ರೆ ಆದಾಯ ಎಷ್ಟರ ಮಟ್ಟಿಗೆ ಏರಿಕೆ ಆಗ್ತದ ಅಷ್ಟೇ ಇಲ್ಲಿ ಬೇಡಿಕೆ ಹೆಚ್ಚಳ ಆಗ್ತದ, ಆದಾಯ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತದ ಅಷ್ಟೇ ಮಟ್ಟಿಗೆ ಬೇಡಿಕೆ ಕೂಡ ಕಡಿಮೆ ಆಗ್ತದ. ಸೊ ಹೀಗಾಗಿ ಇದು ಧನಾತ್ಮಕವಾಗಿರ್ತದ. ಇಲ್ಲಿ ಆದಾಯದ ಪರಿಣಾಮ ಧನಾತ್ಮಕವಾಗಿರ್ತದ. ಅದು ಕೆಳ ದರ್ಜೆಯ ಸರಕುಗಳಿಗೆ ಸಂಬಂಧಿಸಿದಂತೆ ಆದಾಯದ ಪರಿಣಾಮ ಋಣಾತ್ಮಕವಾಗಿರ್ತದ. ಯಾಕಂದ್ರೆ ಇದು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಸೊ ಹೀಗಾಗಿ ಇದು ಋಣಾತ್ಮಕವಾಗಿರ್ತದ ಅನ್ನೋ ಅಂಶ ಕಂಡುಬರ್ತದೆ. ತದನಂತರ ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರವಾದಂತ ಸಂಬಂಧ ಇರ್ತದೆ. ಅಂದ್ರೆ ಆದಾಯದ ಹೆಚ್ಚಳ ಮತ್ತು ಬೇಡಿಕೆ ಹೆಚ್ಚಳ, ಹೀಗಾಗಿ ಇದು ನೇರವಾದಂತ ಸಂಬಂಧವನ್ನ ಹೊಂದಿರ್ತದೆ ಆದಾಯ ಮತ್ತು
ಸಾಮಾನ್ಯ ಸರಕುಗಳ ನಡುವೆ ನೇರವಾದಂತ ಸಂಬಂಧವನ್ನ ಹೊಂದಿರ್ತದ. ಆದಾಯ ಮತ್ತು ಕೆಳ ದರ್ಜೆಯ ಸರಕುಗಳ ನಡುವೆ ವಿರುದ್ಧವಾದಂತ ಸಂಬಂಧವನ್ನ ಹೊಂದಿರ್ತದೆ. ಸೊ ಇಲ್ಲೇ ನಾವು ನೋಡಿದ್ವಿ, ಆದಾಯ ಹೆಚ್ಚಳ ಆದ್ರೆ ಬೇಡಿಕೆ ಕಡಿಮೆ ಆಗ್ತದ, ಬೇಡಿಕೆ ಆದಾಯದ ಕಡಿಮೆ ಆದ್ರೆ ಬೇಡಿಕೆ ಏನಾಗ್ತದ, ಹೆಚ್ಚಳ ಆಗ್ತದ. ಹೀಗಾಗಿ ಇದು ವಿರುದ್ಧವಾದಂತ ಸಂಬಂಧವನ್ನ ಹೊಂದಿದೆ ಅಂತ ಹೇಳ್ಬೋದು. ನಂತರ ಆದಾಯದ ಬೇಡಿಕೆಯ ರೇಖೆ ಧನಾತ್ಮಕ ಇಳಿಜಾರನ್ನ ಹೊಂದಿರ್ತದೆ. ಯಾಕಂದ್ರೆ ಸಂಬಂಧ ಇಲ್ಲಿ ನೇರವಾಗಿರ್ತದೆ, ಹೀಗಾಗಿ ಧನಾತ್ಮಕವಾದಂತ ಇಳಿಜಾರನ್ನ ಹೊಂದಿರ್ತದ. ಇಲ್ಲಿ ಸಂಬಂಧ ಏನಾಗಿರ್ತದ, ವಿರುದ್ಧವಾಗಿರ್ತದ, ಹೀಗಾಗಿ ಋಣಾತ್ಮಕ ಇಳಿಜಾರನ್ನ ಹೊಂದಿರ್ತದ. ಯಾವುದು, ಕೆಳ ದರ್ಜೆಯ ಸರಕು ಋಣಾತ್ಮಕ ಇಳಿಜಾರನ್ನ ಹೊಂದಿರ್ತದ ಅಂತ ಹೇಳ್ಬೋದು. ಸೊ ಒಂದು ಸರಕು ಕೆಲವು ಆದಾಯದ ಮಟ್ಟದಲ್ಲಿ ಒಬ್ಬ ಅನುಭೋಗಿಗೆ ಸಾಮಾನ್ಯ ಸರಕಾಗಿರ್ಬೋದು, ಅದೇ ಅನುಭೋಗಿಗೆ ವಿವಿಧ ಆದಾಯದ ಮಟ್ಟ ಅಂದ್ರೆ ಇತರ ಆದಾಯದ ಮಟ್ಟದಲ್ಲಿ ಅದು ಕೆಳ ದರ್ಜೆಯ ಸರಕಾಗಬಹುದು ಅಂತ ಕೂಡ ಹೇಳಲಾಗ್ತದೆ. ಸೊ ಅತಿ ಕೆಳಮಟ್ಟದ ಆದಾಯದಲ್ಲಿ ಅನುಭೋಗಿಯ ಆದಾಯ ಹೆಚ್ಚಳ ಆದಂತೆ ಕೆಳ ದರ್ಜೆಯ ಸರಕುಗಳು ಇರತಕ್ಕಂತ ಬೇಡಿಕೆ ಏನಾಗಬಹುದು, ಹೆಚ್ಚಳ ಆಗ್ಬೋದು. ಅದೇ ಒಂದು ನಿರ್ದಿಷ್ಟ ಹಂತವನ್ನ ತಲುಪಿದ ನಂತರ ಆದಾಯ ಹೆಚ್ಚಳ ಆದಂತೆ ಕೆಳ ದರ್ಜೆಯ ಸರಕುಗಳಿಗಿರ್ತಕ್ಕಂತ ಬೇಡಿಕೆ ಕೂಡ ಕಡಿಮೆ ಆಗ್ತದೆ. ಸೊ ಇದಿಷ್ಟು ಸಾಮಾನ್ಯ ಸರಕು ಮತ್ತು ಕೆಳ ದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸ. ಇಲ್ಲಿ ನಿಮ್ಗೆ ಈ ಲೆಸನ್ ಅಲ್ಲಿ ಕನ್ಸ್ಯೂಮರ್ ಬಿಹೇವಿಯರ್ ಲೆಸನ್ ಅಲ್ಲಿ 4 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಕಂಪ್ಲೀಟ್ ಆಗ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.